ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಬಹಳ ಜನ ವಿದ್ಯಾರ್ಥಿಗಳಿಗೆ ಒಂದು ಡೌಟ್ ಏನಿದೆ ಅಂತಂದರೆ, KCET ಎಕ್ಸಾಮಿನೇಷನ್ಗೆ PUC ರಿಸಲ್ಟನ್ನು ಕನ್ಸಿಡರ್ ಮಾಡ್ತಾರೋ ಇಲ್ಲೋ, ಅಥವಾ ಫಸ್ಟ್ ಎಕ್ಸಾಮ್ ಅಷ್ಟೇ ಕನ್ಸಿಡರ್ ಮಾಡ್ತಾರೋ, ಅಥವಾ ಸೆಕೆಂಡ್ ಎಕ್ಸಾಮ್ ಕನ್ಸಿಡರ್ ಮಾಡ್ತಾರೋ, ಇಲ್ಲ ಥರ್ಡ್ ಎಕ್ಸಾಮನ್ನು ಕನ್ಸಿಡರ್ ಮಾಡ್ತಾರೋ, ಇವೆಲ್ಲ ಡೌಟ್ಸ್ಗಳು ನಿಮ್ಮ ತಲೆಯಲ್ಲಿದೆ. ಸೊ ಈ ಒಂದು ಡೌಟ್ಸ್ಗೆ ಉತ್ತರವಾಗಿ ನಮ್ಮ ಡೈರೆಕ್ಟರ್ ಆಗಿರುವಂತಹ ಮಂಜುಶ್ರೀ ಮೇಡಮ್ ಅವರೇ ಈ ಒಂದು ಆನ್ಸರ್ನ ನಿಮಗೆ ನೀಡಿರುವಂಥದ್ದು. ಅದರ ಜೊತೆಗೆ ಇನ್ನೊಬ್ಬ ಅಧಿಕಾರಿ ನೀಡಿರುವಂತಹ ಒಂದು ಹೇಳಿಕೆಯನ್ನು ಕೂಡ ನಾನು ಈ ಒಂದು ವಿಡಿಯೋದ ಕೊನೆಯಲ್ಲಿ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಕರೆಕ್ಟಾಗಿ ನೋಡ್ಕೊಳ್ಳಿ. ಅವ್ರು ಹೇಳಿರೋದಿಷ್ಟೇ, ಸೆಕೆಂಡ್ PUCಯ ಫಸ್ಟ್ ಎಕ್ಸಾಮ್ ಮತ್ತು ಈಗ ಮುಂದೆ ನಡೆಯುವಂತಹ ಸೆಕೆಂಡ್ ಎಕ್ಸಾಮ್, ಇವೆರಡು ಎಕ್ಸಾಮಿನಲ್ಲಿ ಯಾವ ಮಾರ್ಕ್ಸ್ಗಳು ಚೆನ್ನಾಗಿ ಬರ್ತದ ಆ ಒಂದು ಮಾರ್ಕ್ಸನ್ನು ಮುಂದಿನ CET ಎಕ್ಸಾಮಿಗೆ ಕನ್ಸಿಡರ್ ಮಾಡ್ತೀವಿ ಅಂತೇಳಿ. ಹಾಗಂತೇಳಿ ವಿದ್ಯಾರ್ಥಿಗಳೇ, ನೀವು ಪ್ಯಾನಿಕ್ಗೆ ಒಳಗಾಗ್ಬಿಟ್ಟು ಈಗ ಒಂದು 4 ಮಾರ್ಕ್ಸ್ ಕಡಿಮೆ ಆಗಿದೆ, 4 ಮಾರ್ಕ್ಸ್ ಜಾಸ್ತಿ ಮಾಡ್ಕೋತೀನಿ, CET ರ್ಯಾಂಕ್ ಒಳ್ಳೇದಾಗ್ತದ ಅಂತೇಳಿ ಈಗ ಇರುವಂತಹ ರಿಸಲ್ಟಿನ ಜೊತೆಗೆ ಮುಂದೆ ಅಂದರೆ ಈಗ ಇರುವಂಥ ರಿಸಲ್ಟನ್ನು ಬೇಡ ಅಂತ ಬಿಟ್ಟು ಮತ್ತೆ ಹೊಸದಾಗಿ ಎಕ್ಸಾಮಿನೇಷನ್ ಬರೆಯೋದಕ್ಕೆ ಹೋದಾಗ ಆ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಮತ್ತು CET ಪ್ರಿಪ್ರೇಷನ್ಗಳು ಕ್ಲಾಶ್ ಆಗಿಬಿಟ್ಟು ಎರಡೂ ಎಕ್ಸಾಮಿಗೆ ಅಫೆಕ್ಟ್ ಆಗಬಾರ್ದು. ವಿದ್ಯಾರ್ಥಿಗಳು ನೆನ್ಪಿಟ್ಕೊಳ್ಳಿ, ಈಗ ಬೋರ್ಡ್ ಎಕ್ಸಾಮಲ್ಲಿ ಒಂದು 4 ಮಾರ್ಕ್ಸ್ ಕಡಿಮೆ ಆಗಿಬಿಟ್ಟಿದೆ. ಸೊ ಅದನ್ನು CETಯಲ್ಲಿ ಇಂಪ್ರೂವ್ ಮಾಡ್ಕೊಳ್ಳುವಂಥ ಎಲ್ಲ ಚಾನ್ಸಸ್ಗಳು ನಿಮಗೆ ಇದೆ, ರೈಟ್? ಸೊ ಯಾರದ್ದು ಈಗ ಫಾರ್ ಎಕ್ಸಾಂಪಲ್ 50 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಿದ್ವಿ 70ಗೆ ಥೇರಿಯಲ್ಲಿ, ಸೊ ಯು ಹ್ಯಾವ್ ಗಾಟ್ 30 ಮಾರ್ಕ್ಸ್ 35 ಮಾರ್ಕ್ಸ್, ನನಗೆ ಇನ್ನೂ 15ರಿಂದ 20 ಮಾರ್ಕ್ಸ್ ಬೇಕು, ಬಟ್ ಐ ಹ್ಯಾವ್ ಅ ಕಾನ್ಫಿಡೆನ್ಸ್ ದಟ್ ಐ ಕ್ಯಾನ್ ಸ್ಕೋರ್ ವೆಲ್ ಇನ್ ದ ಅಪ್ಕಮಿಂಗ್ ಎಕ್ಸಾಮ್ 2 ಆಫ್ PUC. ಸೊ ಆವಾಗ ನೀವು ಅಪ್ಲೈ ಮಾಡಿ. ಸುಮ್ಮನೆ ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ಮಾಡೋದಕ್ಕೆ ಹೋಗಬೇಡಿ. ಸೆಕೆಂಡ್ ಎಕ್ಸಾಮಿಗೆ ಅಪ್ಲೈ ಮಾಡಬೇಕೋ ಬೇಡವೋ ಅನ್ನೋದನ್ನು ನೀವು ಕುಳಿತುಕೊಂಡು ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಳಿ. ಓಕೆ, ಸೊ ಒಟ್ಟಿನಲ್ಲಿ ನೀವು ಫಸ್ಟ್ ಎಕ್ಸಾಮ್ಗಿಂತ ಸೆಕೆಂಡ್ ಎಕ್ಸಾಮಲ್ಲಿ ಕಡಿಮೆ ಬಿದ್ದರೆ ಫಸ್ಟ್ ಎಕ್ಸಾಮಲ್ಲಿ ಜಾಸ್ತಿ ಬಿದ್ದಿದೆ ಅದನ್ನೇ ಕನ್ಸಿಡರ್ ಮಾಡ್ತಾರೆ, ದೆರ್ ಈಸ್ ನೋ ಡೌಟ್ ಇನ್ ಇಟ್. ಆದರೆ ಹಾಗಂತೇಳಿ ಈಗ CETಗೆ ನೀವು ಪ್ರಿಪರೇಷನ್ ಆಗಬೇಕು, ಆ ಪ್ರಿಪರೇಷನನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ರೈಟ್? ಸೊ ಅಂದರೆ ಈ ಪ್ರಿಪ್ರೇಷನ್ ಮೇಲೆ ಅದು ಹೊಡ್ತಾ ಬೀಳೋದು ಬೇಡ. ಒಂದು 4 ಮಾರ್ಕ್ಸಿನ ಆಸೆಗೋಸ್ಕರ CETಯನ್ನು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ, CETಯನ್ನು ಚೆನ್ನಾಗಿ ಮಾಡಿ, ರೈಟ್? ಸೊ ಬಹಳ ಇಂಪಾರ್ಟೆಂಟ್ ಅದು. ಸೊ ಈ ಒಂದು ವಿಡಿಯೋದ ಜೊತೆಗೆ ನೀಟ್ ಎಕ್ಸಾಮಿನೇಷನ್ ಯಾರು ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಾ ಇದ್ದೀರಿ ಅವರಿಗೆ ನೀಟ್ ಟೆಸ್ಟ್ ಸಿರೀಸನ್ನು ಕೇವಲ 499 ರುಪೀಸ್ಗೆ ನನ್ನ ಒಂದು rhchemistry.online ವೆಬ್ಸೈಟ್ನಲ್ಲಿ ಕೊಡ್ತಾ ಇದ್ದೀನಿ. ನೀವು ಮಾಡಬೇಕಾಗಿರೋದಷ್ಟೇ, ಗೂಗಲಲ್ಲಿ rhchemistry.online ಅಂತ ಕ್ಲಿಕ್ ಮಾಡಿ ಸರ್ಚ್ ಮಾಡಿ, ಅಲ್ಲಿ ನೀವು ಫ್ರೀ ಟೆಸ್ಟ್ ಮತ್ತು ಪೇಯ್ಡ್ ಟೆಸ್ಟನ್ನು ನೀವು ಪರ್ಚೇಸ್ ಮಾಡಿಕೊಂಡು ಯು ಕ್ಯಾನ್ ಬೂಸ್ಟ್ ಯುವರ್ ಕಾನ್ಫಿಡೆನ್ಸ್ ಫಾರ್ ದ ನೀಟ್ 2024 ಎಕ್ಸಾಮಿನೇಷನ್. ಎಸ್, ಈ ಒಂದು ವಿಡಿಯೋದ ಕೊನೆಯಲ್ಲಿ ಈಗ ಮಂಜುಶ್ರೀ ಮೇಡಮ್, ಡೈರೆಕ್ಟರ್ ಆಫ್ KSCAB, ಅವರು ಹೇಳಿರುವಂತಹ ಮಾತುಗಳನ್ನ ತೋರಿಸ್ತೀನಿ. ನಿಮಗೂ ಕೂಡ ಒಂದು ಕನ್ಫರ್ಮ್ ಆಗ್ತದೆ ಯಾವ ಎಕ್ಸಾಮಿನೇಷನ್ ಮಾರ್ಕ್ಸನ್ನು KCETಗೆ ಕನ್ಸಿಡರ್ ಮಾಡ್ತಾರೆ ಅನ್ನೋದನ್ನು. ನಿಮಗೆಲ್ಲ ಗೊತ್ತೇ ಇದೆ, ಇಂಜಿನಿಯರಿಂಗ್ಗೆ ಮತ್ತು BSc ಅಗ್ರಿಕಲ್ಚರ್ ಇರ್ಬೋದು 50% ಆಫ್ ದಿಸ್ ಬೋರ್ಡ್ ಎಕ್ಸಾಮಿನೇಷನ್ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ಅದರಲ್ಲಿ ಈ ಸೆಕೆಂಡ್ ಎಕ್ಸಾಮಿನೇಷನ್, ಫಸ್ಟ್ ಎಕ್ಸಾಮಿನೇಷನ್, ಥರ್ಡ್ ಎಕ್ಸಾಮಿನೇಷನ್ ಬಗ್ಗೆ ಈಗ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ. ಅದರಲ್ಲಿ ಯಾವುದು ಚೆನ್ನಾಗಿ ಬಂದಿದೆ ಅದನ್ನು ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಈ ಒಂದು ವಿಡಿಯೋದ ಕೊನೆಯಲ್ಲಿ ಅದನ್ನು ಕೂಡ ನೋಡ್ಕೊಂಡು ಬನ್ನಿ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ. ಮತ್ತು ಈ ಎಕ್ಸಾಮಿನೇಷನ್ ರಿಸಲ್ಟ್ ಏನಿದೆ ಅದನ್ನು CETಗೆ ಕೂಡ ಕನ್ಸಿಡರ್ ಮಾಡಲಾಗುತ್ತೆ. ಫಸ್ಟ್ ಮತ್ತು ಸೆಕೆಂಡ್ ಎಕ್ಸಾಮಿನೇಷನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಯಾವುದು ಬರುತ್ತೆ ಅದನ್ನು ಫಸ್ಟ್ ರೌಂಡ್ CET ರ್ಯಾಂಕಿಂಗಿಗೆ ಕೂಡ ಕನ್ಸಿಡರ್ ಮಾಡಲಾಗುತ್ತೆ. ಈಗ ಮೊದಲನೇದಾಗಿ CET ಪರೀಕ್ಷೆಗೆ ಸೆಕೆಂಡ್ ಎಕ್ಸಾಮ್ ಕೂಡ ಮಾರ್ಕ್ಸ್ ಈಗ ಅನ್ವಯ ಆಗುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಯಾರ್ಯಾರು CET ಪರೀಕ್ಷೆ ಬರೀತಾ ಇದ್ದಾರೆ ಅವರಿಗೆ ತಮ್ಮ ಮಾರ್ಕ್ಸನ್ನು ಇಂಪ್ರೂವ್ ಮಾಡೋಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಎಲ್ಲರೂ ಈ ಅವಕಾಶವನ್ನು ಬಳಸ್ಕೊಳ್ಬೇಕು ಅಂತ ಕೇಳ್ಕೊಡ್ತಾ ಇದ್ದೀವಿ. CET ಈಗ ನಮ್ಮ CET ಸೆಲ್ ಜೊತೆಗೆ ಈಗಾಗಲೇ ನಾವೆಲ್ಲ ಸಭೆ ಮಾಡಿ ಅವರು ತಮ್ಮ ಸಾಫ್ಟ್ವೇರನ್ನ ಚೇಂಜ್ ಮಾಡಿ ಈಗ ನಮ್ಮ ಸೆಕೆಂಡ್ ಎಕ್ಸಾಮ್ವರೆಗೆ ಬರೋ ರಿಸಲ್ಟನ್ನು ತೊಗೊಂಡು CET ರಿಸಲ್ಟನ್ನು ಡಿಕ್ಲೇರ್ ಮಾಡ್ತಾರೆ ಅವರು.